ನೋಡಿ ಯಾವ್ಯಾವ ಪ್ರಕರಣ ಹೇಗೆ ಟ್ವಿಸ್ಟ್ ಪಡ್ಕೊಳ್ಳುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವ್ಯಾವ ಪ್ರಕರಣ ಏನೇನು ನಡೆದಿರುತ್ತೆ ಅನ್ನೋದು ಹಂತ ಹಂತವಾಗಿ ಹೊರಗಡೆ ಬರ್ತಾ ಹೋಗುತ್ತೆ. ನಟಿ ಕಾವ್ಯ ಗೌಡ ಮತ್ತು ಪತಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಕಾವ್ಯ ಗೌಡ ವಿರುದ್ಧ ಪ್ರತಿ ದೂರನ್ನ ಪ್ರೇಮ ದಾಖಲಿಸಿದ್ದಾರೆ. ಪ್ರೇಮ ಯಾರು ಅಂತಂದ್ರೆ ಕಾವ್ಯ ಗೌಡ ಅವರ ಗಂಡನ ಅತ್ತಿಗೆ. ಕಾವ್ಯ ಪತಿ ಸೋಮಶೇಖರ್, ಸೋದರಿ ಭವ್ಯ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಜನವರಿ 26ರಂದು ಮನೆಯಲ್ಲಿ ಊಟ ಮಾಡ್ತಾ ಇದ್ರು ಪ್ರೇಮ ಹಾಗೆ ನಂದೀಶ್. ಈ ವೇಳೆ ಇದು ನಮ್ಮ ಮನೆ, ನೀವು ಹೊರಗಡೆ ಹೋಗಿ ಅಂತ ಕಾವ್ಯ ಧಮಕಿ ಹಾಕಿದ್ರಂತೆ. ಕಾವ್ಯ ಗೌಡ ಹೇಳಿರೋದಾಗಿ ದೂರಿನಲ್ಲಿ ಸೋಮಶೇಖರ್ ಅವರ ಅತ್ತಿಗೆ ಪ್ರೇಮ ಉಲ್ಲೇಖ ಮಾಡಿದ್ದಾರೆ. ಪ್ರೇಮ ತಂದೆ ರವಿಕುಮಾರ್ಗೆ ಕರೆ ಮಾಡಿ ಕಾವ್ಯ ಧಮಕಿ ಹಾಕಿರೋ ಆರೋಪ ಇದೆ. ಪ್ರೇಮ ಸಹೋದರಿ ಕಸ್ತೂರಿ ಮೇಲೆ ಕಾವ್ಯ ಹಾಗೂ ಆಕೆಯ ಸಂಬಂಧಿಕರು ಹಲ್ಲೆ ಮಾಡಿರೋ ಆರೋಪ ಇದೆ. ಕಾವ್ಯ ಸಹೋದರಿ ಭವ್ಯ ಚಪ್ಪಲಿಯಿಂದ ಹಲ್ಲೆ ನಡೆಸಿದಾಗಿ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರೇಮ ಹಾಗೂ ನಂದೀಶ್ಗೆ ಚಪ್ಪಲಿಯಿಂದ ಹೊಡೆದ ಆರೋಪ ಇದೆ. ಮಾಂಗಲ್ಯ ಸರ ಕಿತ್ತು ಹಾಕಿರೋದಾಗಿ ದೂರಲ್ಲಿ ಪ್ರೇಮ ಉಲ್ಲೇಖ ಮಾಡಿದ್ದಾರೆ. ಕಾವ್ಯ ಗೌಡ ಹಾಗೂ ಆಕೆಯ ಕುಟುಂಬಸ್ಥರ ವಿರುದ್ಧ ಪ್ರೇಮ ಪ್ರತಿದೂರನ್ನ ದಾಖಲಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಅವರ ವಿಡಿಯೋ ಇದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಹಲ್ಲೆ ವಿಡಿಯೋ ಇದೆಯಲ್ಲ, ಇದು ಒಂದು ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ಗೊತ್ತಾಗ್ತಾ ಇದೆ ಇದು ಕುಟುಂಬಗಳ ನಡುವೆ ನಡೆದಿರೋ ಗಲಾಟೆ. ಅವರು ಹೊಡೆದಿದ್ದಾರೆ, ಇವರು ಹೊಡೆದಿದ್ದಾರೆ ಅಂತ ಹೇಳಿ. ಆದ್ರೆ ಇಂಥ ಪ್ರತಿಷ್ಠಿತ ಕುಟುಂಬಗಳು ಅಂತ ಅನ್ನಿಸ್ಕೊಂಡು ಇವ್ರುಗಳೇ ಈ ತರ ಹಾದಿ ಬೀದಿ ರಂಪ ಮಾಡ್ಕೊಂಡು ಕೈಯಲ್ಲಿ ಚಪ್ಪಲಿ ಇಟ್ಕೊಂಡಿರೋ ದೃಶ್ಯನೂ ನೋಡ್ತಾ ಇದೀರಿ. ಬಹಳ ಅಸಹ್ಯ ಅನ್ಸುತ್ತಪ್ಪ ಇವೆಲ್ಲ, ತೀರಾ ಅಸಹ್ಯ ಅಂತ ಅನ್ಸುತ್ತೆ. ಕಂಪ್ಲೀಟ್ ಬ್ರ್ಯಾಂಡೆಡ್ ಲೈಫ್ ಲೀಡ್ ಮಾಡ್ತಾರೆ. ಇರ್ಲಿ, ವಾಟ್ ಎವರ್ ಅದು ಅವ್ರ ಪರ್ಸನಲ್, ಅವ್ರು ದುಡಿತಾ ಇದ್ದಾರೆ, ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಸಮಾಜದಲ್ಲಿ ಪ್ರತಿಷ್ಠಿತ ಕುಟುಂಬ ಅನ್ನಿಸ್ಕೊಂಡಿರೋ ಕುಟುಂಬಗಳು ಈ ರೀತಿ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಹೊಡೆದಾಡೋದಿದೆಯಲ್ಲ, ಇದು ಬಹಳ ಅಸಹ್ಯ ಅಂತ ಅನ್ಸುತ್ತೆ. ಒಂದು ಕಡೆ ಕಾವ್ಯ ಗೌಡ ಮತ್ತು ಸೋಮಶೇಖರ್ ಅವರ ಫುಟೇಜ್ ನೋಡ್ತಾ ಇದ್ರಿ, ಇನ್ನೊಂದು ಕಡೆ ನಂದೀಶ್ ಮತ್ತು ಪ್ರೇಮ ಅವರ ಫುಟೇಜ್ ನೋಡ್ತಾ ಇದ್ರಿ. ಮಧ್ಯದಲ್ಲಿ ಹಲ್ಲೆ ಮಾಡ್ತಾ ಇರೋ ಸೋಮಶೇಖರ್ ಅವರ ಫುಟೇಜ್ ಅನ್ನ ನೋಡ್ತಾ ಇದ್ರಿ. ಸೋಮಶೇಖರ್ ಕೂಡ ಹಲ್ಲೆ ಮಾಡಿದ್ದಾರೆ. ದೃಶ್ಯವನ್ನ ನೀವು ನೋಡ್ಬೋದು. ಐಷಾರಾಮಿ ಬಂಗಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಬಹಳ ಬೇಸರ ಏನು ಅಂತಂದ್ರೆ, ಬಹಳ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕುಟುಂಬಗಳು ಈ ತರ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ತರ ತುಂಬಾ ಚೀಪ್ ಆಗಿ ತರ ಹೊಡೆದಾಟಗಳೆಲ್ಲ ಮಾಡ್ಕೊಂಡು ಬಿಟ್ರೆ ಬಹಳ ಅಸಹ್ಯ ಅಂತ ಅನ್ಸುತ್ತೆ. ಮೊದಲು ಕಾವ್ಯ ಗೌಡ ಮತ್ತು ಆಕೆಯ ಪತಿ ಮೇಲೆ ಹಲ್ಲೆ ಆಗಿದೆ ಅಂತ ಇತ್ತು. ಆದ್ರೆ ಈಗ ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಕೂಡ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಹಲ್ಲೆ ಮಾಡ್ತಾರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಸ್ಪಷ್ಟನೆ ಸಿಕ್ಕಿದೆ ವೆಂಕಟೇಶ್? ಕಾವ್ಯ ಮತ್ತು ಅವರ ಗಂಡ ಸೋಮಶೇಖರ್ ಮೇಲೆ ಅವರ ಭಾವ ರವಿಕುಮಾರ್ ಅನ್ನುವಂಥವರು ಕೂಡ ಹಲ್ಲೆಯನ್ನ ಮಾಡಿ ಚಾಕುವಿಂದ ಹಿಡಿದಿದ್ದಾರೆ. ಹೀಗಾಗಿ ಪ್ರಾಣಾಪಾಯದಿಂದ ಪಾರಾದ್ವಿ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ವಿ. ಅವರ ವಿರುದ್ಧ ಕೇಸನ್ನು ಕೊಟ್ಟಿದ್ದೀವಿ. ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ, ಅಂದ್ರೆ 100 ಜನರ ವಿರುದ್ಧ ನಿನ್ನ ರೇಪ್ ಮಾಡ್ತೀನಿ ಅಂತ ಹೇಳಿ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಅಂತ ಹೇಳಿ ಕಾವ್ಯ ಅವರು ಒಂದು ದೂರನ್ನು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ಅದಕ್ಕೆ ಪ್ರತಿಯಾಗಿ ಕೂಡ ಇವತ್ತು ಅವರು ಒಂದು ದೂರನ್ನು ಕೊಟ್ಟಿರುವಂತದ್ದು. ಈ ಪ್ರೇಮ ಅನ್ನುವಂಥವರು ಅಂದ್ರೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಊಟ ಮಾಡ್ತಾ ಇರ್ತೀವಿ, ಆಗ ಕಾವ್ಯ ಅವರು ಬಂದು ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಾರೆ. ಊಟ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅವರು ಬೈತಾರೆ. ಆಗ ನಾವು ನಮ್ಮ ತಂದೆಯವರಿಗೆ ಫೋನ್ ಅನ್ನ ಮಾಡಿ ರವಿಕುಮಾರ್ ಅವರಿಗೆ ವಿಚಾರವನ್ನ ತಿಳಿಸ್ತೀವಿ. ಅವರು ಗೆಸ್ಟ್ ಹೌಸ್ ಇಂದ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕೂಡ ಇದೇ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಕೇಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಕೈಯಲ್ಲಿ ಚಪ್ಪಲಿಯನ್ನು ಎತ್ಕೊಂಡು ಬಂದು ಹೊಡೆದಿರುವಂತದ್ದು, ಅಲ್ಲದೆ ಕತ್ತಲ್ಲಿದ್ದಂತ ಮಾಂಗಲ್ಯ ಸರವನ್ನು ಕೂಡ ಹರಿದು ಹಾಕಿದ್ದಾರೆ, ಅದನ್ನ ಕಿತ್ತು ಎಸೆದಿದ್ದಾರೆ. ಜೊತೆಗೆ ಕೆಟ್ಟದಾಗಿ ಬೈಯುವಂತ ಕೆಲಸವನ್ನು ಮಾಡಿದ್ದಾರೆ. ನಾವು ಎಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಅವರು ಆಗ್ಲಿಲ್ಲ. ತನಗೆ ಒಂದು ಪ್ರತಿಷ್ಠಿತ ಬ್ಯಾಕ್ ಗ್ರೌಂಡ್ ಇದೆ, ನಾ ಏನ್ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ನಮ್ಮ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಅವರು ಪ್ರತಿ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಕಾವ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ದೂರನ್ನು ಕೊಟ್ಟಿರುವಂತಹ ಪ್ರೇಮ ಮತ್ತು ನಂದೀಶ್ ಅವರು ಏನಿದ್ದಾರೆ, ಅವರು ಕೂಡ ತಮ್ಮ ಮೇಲೆ ಏನೋ ಹಲ್ಲೆ ಆಗಿದೆ ಅಂತ ಹೇಳಿ ಅವರು ಒಂದು ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಒಂದು ಪ್ರತಿಷ್ಠಿತ ಕುಟುಂಬ ಸಮಾಜಕ್ಕೆ ಮಾದರಿ ಆಗಬೇಕು. ಕೆಲವು ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ನಟನೆ ಮಾಡುವಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಆದರ್ಶವಾಗಿರ್ಬೇಕಾದ್ರೆ ಆ ಕೌಟುಂಬಿಕ ಕಲಹೆಯಲ್ಲಿ ರಸ್ತೆಯಲ್ಲಿ ಈ ರೀತಿಯಾಗಿ ಹೊಡೆದಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕಾಣುವಂಥದ್ದು. ಸದ್ಯ ಪೊಲೀಸರ ತನಿಖೆಯಿಂದ ಈ ಒಂದು ವಿಚಾರ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರಬೇಕಾಗಿರುವಂಥದ್ದು. ಸಿಂಧುರಾ, ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.